ಇರುವ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಮಂತ್ರಮುಖೇನ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆ ಪರಿಹಾರ ಸೂತ್ರವನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳೇ. ಇವತ್ತು ಯಾವ ಸಮಸ್ಯೆಗೆ ಮಂತ್ರ ಪರಿಹಾರ? ಖಂಡಿತ. ಸಾಮಾನ್ಯವಾಗಿ ನಾವು ಅಸಹಾಯಕರು, ಏನೂ ನಮ್ಮ ಕೈಲಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ನಾವು ಅಂದ್ಕೊಳ್ತೀವಿ ನನ್ನ ಕೈಲಿ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅನ್ನುವಂಥ ಒಂದು ಧಾಷ್ಟ್ಯತೆ ಇರುತ್ತೆ. ಆದರೆ ಅದೆಲ್ಲ ಸುಳ್ಳು. ನಾವು ಭಗವಂತನ ಮುಂದೆ ಶರಣಾಗಬೇಕು, ದೀನರಾಗಬೇಕು. ಆಗ ಭಗವಂತ ನಮಗೊಂದು ಬಲ ತುಂಬುತ್ತಾನೆ. ಆಮೇಲೆ ನಮ್ಮ ಕೆಲಸ ಸಾಧನೆ ಆಗುತ್ತೆ. ಹಾಗೆ ನಾವೆಲ್ಲರೂ ಬಡವರು ಭಗವಂತನ ಮುಂದೆ ಏನು ಪ್ರಾರ್ಥನೆ ಮಾಡಬೇಕು ಗಮನಿಸಿ. ನಮ್ಮ ಕಷ್ಟ ಕಳೀಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಅದು ನಿನ್ನಿಂದ ಮಾತ್ರವೇ ಅನ್ನೋದು ಇದರ ಸಾರ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಇದನ್ನು ನೀವು ಭಕ್ತಿಯಿಂದ, ಬಡತನದಿಂದ, ನನಗೆ ಬಡತನ ಅಂದರೆ ಹಣದ ಬಡತನ ಅಂತಲ್ಲ ಅರ್ಥ. ನಾನು ಯಾವುದನ್ನೂ ಮಾಡಲಿಕ್ಕೂ ನನಗೆ ಅಷ್ಟು ಬಡತನ ಇದೆ, ನನಗೆ ಬುದ್ಧಿ ಬಡತನ ಇದೆ, ತೋಳುಬಲದ ಬಡತನ ಇದೆ. ಹೀಗಾಗಿ ಇಂಥ ಒಂದು ಬಡತನದಲ್ಲಿ ನಿನ್ನ ಮುಂದೆ ಬಂದು ನಿಂತಿದ್ದೀನಿ, ದೀನನಾಗಿ ಬಂದು ನಿಂತಿದ್ದೀನಿ. ಇದಕ್ಕೆಲ್ಲ ನೀನು ಬಲ ತುಂಬೋ ಶಕ್ತಿ ನಿನಗಿದೆ. ಹೀಗಾಗಿ ಇದನ್ನು ಕೊಟ್ಟರೆ, ನೀನೇನಾದರೂ ನನಗೆ ಶಕ್ತಿ ಕೊಟ್ಟರೆ ನಾನು ಒಳ್ಳೆಯ ಆಲೋಚನೆ ಮಾಡ್ತೀನಿ, ಒಳ್ಳೆಯ ಕೆಲಸ ಸಾಧನೆ ಮಾಡ್ತೀನಿ, ಒಳ್ಳೆಯ ರೀತಿಯ ಶಕ್ತಿಯನ್ನು ಪಡಿತೀನಿ, ಎಲ್ಲ ಕೆಲಸಗಳನ್ನು ಜಯಿಸ್ತೀನಿ. ಇದು ಈ ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಮಂತ್ರದ ವಿಶೇಷ. ಹೀಗಾಗಿ ಪ್ರತಿ ದಿವಸ ಇದನ್ನು ಹೇಳ್ಕೊಳ್ಬಹುದು. ನಾನು 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 ಅಂತಲ್ಲ, ಎಲ್ಲವೂ ನೀನು ಅಂತ ಹೇಳಿದಾಗ ಆ ತಾಯಿ ನಿಮ್ಮೊಳಗೆ ನೆಲೆಸಿ ಒಳ್ಳೆಯದ ಕೆಲಸಗಳನ್ನು ಮಾಡಿಸ್ತಾಳೆ, ಒಳ್ಳೆಯ ಫಲಗಳನ್ನು ಕೊಡ್ತಾಳೆ. ಹೀಗಾಗಿ ಭಕ್ತಿಯಿಂದ ನವರಾತ್ರಿಗಳಂತೂ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತಪ್ಪದೆ ನಿಮಗೆ ವಿಶೇಷ ಅನುಕೂಲ ಉಂಟಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ಧನ್ಯವಾದ ಶಾಸ್ತ್ರಿಗಳೇ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.